Frame a question to get the underlined word as answer. ಸೊ ಈ ಅಂಡರ್ಲೈನ್ಡ್ ವರ್ಡ್ ಆನ್ಸರ್ ಬರೋ ತರ ನೀವು ಕ್ವಶನ್ಸ್ ನ ಫ್ರೇಮ್ ಮಾಡಬೇಕು. ಸತೀಶ್ ಅಂಡ್ ಹಿಸ್ ಫ್ಯಾಮಿಲಿ ವೆಂಟ್ ಟು ಕಾಶ್ಮೀರ್. ಟು ಕಾಶ್ಮೀರ್ ಅನ್ನೋದನ್ನ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಎಲ್ಲಿ ಹೋದರು ಅವರು ಅನ್ನೋದು ಬರುತ್ತೆ ಕ್ವಶನ್ ಅಲ್ವಾ. ಸೊ ದ ಪ್ಲೇಸ್ ಹಿಯರ್, ದ ಪ್ಲೇಸ್ ಈಸ್ ಅಂಡರ್ಲೈನ್ಡ್. ಸೊ ಕ್ವಶನ್ ಶುಡ್ ಬಿ ವೇರ್ ಡಿಡ್ ಸತೀಶ್ ಅಂಡ್ ಹಿಸ್ ಫ್ಯಾಮಿಲಿ ಗೋ. So answer obviously Satish and his family went to Kashmir. Okay. ಇಲ್ಲಿ did ಬಂದಾಗ when you use did here, the present tense form of the verb only should be used in the lesson. Okay. Satish saw a bird at the far corner of the garden. ಸತೀಶ್ ಒಂದು ಗಾರ್ಡನ್ ನ ಮೂಲೆಯಲ್ಲಿ ಹಕ್ಕಿಯನ್ನ ನೋಡಿದನು ಅಂತ ಅರ್ಥ ಮಕ್ಕಳೇ. ಸೊ ಹಾಗಾದ್ರೆ ಅ ಬರ್ಡ್ ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದಾರೆ. ದೇ ಹ್ಯಾವ್ ಅಂಡರ್ಲೈನ್ ದ ವರ್ಡ್ ದ ಬರ್ಡ್, ಅ ಬರ್ಡ್. ಓಕೆ. ಸೊ ಹೌ ಟು ದ ಕ್ವಶನ್ ಶುಡ್ ಬಿ ದೇರ್. ಇಫ್ ಯು ಗೆಟ್ ದ ಆನ್ಸರ್ ಅ ಬರ್ಡ್, ಏನನ್ನು ನೋಡಿದ ಅನ್ನೋದು ಬರಬೇಕು ಅಲ್ವಾ. ಸೊ ವಾಟ್ ಡಿಡ್ ಸತೀಶ್ ಸಿ at the far corner of the garden, then you will get the answer Satish saw a bird. Okay. ಇಲ್ಲಿ ನೋಡಿ ಡಿಡ್ ಅಂತ ಯೂಸ್ ಮಾಡಿರೋದ್ರಿಂದ ಸಿ ಪ್ರೆಸೆಂಟ್ ಟೆನ್ಸ್ ಬರುತ್ತೆ. ವಾಟ್ ಡಿಡ್ ಸತೀಶ್ ಸಾ ಅಂದ್ರೆ ಇಟ್ಸ್ ಗ್ರಾಮೆಟಿಕಲಿ ರಾಂಗ್. ಓಕೆ. ವೆನ್ ಯು ಆರ್ ಯೂಸಿಂಗ್ ಡಿಡ್ ಆಲ್ರೆಡಿ ಪಾಸ್ಟ್ ಟೆನ್ಸ್, you have to use the present tense of the verb see. Correct? So this is how you have to frame the question.